ಜಾತಿ ಜನಗಣತಿಗೆ ತಡೆ ಕೋರಿ ಸಲ್ಲಿಕೆಯಾಗಿದ್ದ ಪಿಐಎಲ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು. ಮುಖ್ಯ ನ್ಯಾಯಮೂರ್ತಿ ವಿಭು ಖಪ್ರಾ ಹಾಗೇನೆ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ವಿಚಾರಣೆಯನ್ನ ನಡೆಸಿ ನಾಳೆಗೆ ಮುಂದೂಡಿಕೆ ಮಾಡಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ರು. ರಾಜ್ಯದಲ್ಲಿ ಸರ್ಕಾರ ಜಾತಿ ಗಣತಿಗೆ ಆದೇಶ ಮಾಡಿದೆ. ಸಂವಿಧಾನದ ಆರ್ಟಿಕಲ್ 342A ಕ್ಲಾಸ್ 3ಗೆ ವಿರುದ್ಧವಾಗಿದೆ. ಜಾತಿ ಗಣತಿ ಅಂಕಿ ಅಂಶಗಳನ್ನ ಆಧಾರ್ಗೆ ಲಿಂಕ್ ಮಾಡ್ತಿದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಿದ್ದಾರೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಅಂತ ವಾದ ಮಂಡಿಸಿದ್ದಾರೆ. ಉಳಿದ ಅರ್ಜಿದಾರರ ಪರ ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್, ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ರು. ಈ ವೇಳೆ ಎಲ್ಲಾ ಅರ್ಜಿದಾರರು ಸೇರಿ ನಿಮ್ಮ ಲಿಖಿತ ಸಾರಾಂಶ ಸಲ್ಲಿಸಿ, ವಾದಕ್ಕೆ ಪ್ರತಿಯೊಬ್ಬರಿಗೂ ಎಷ್ಟು ಸಮಯ ಬೇಕು ಅನ್ನೋದನ್ನ ತಿಳಿಸಿ ಅಂತ ಸಿಜೆ ವಿಭು ಬಕ್ರು ತಿಳಿಸಿದ್ರು. ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ ಅಂದ ಜಡ್ಜ್ ಸರ್ವೆ ಸದ್ಯಕ್ಕೆ ಮುಂದೂಡಲು ಸಾಧ್ಯವೇ ಅಂತ ಹೇಳಿ ಅರ್ಜಿಯ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಇವತ್ತಿನಿಂದ ರಾಜ್ಯದೆಲ್ಲೆಡೆ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಹಿಂದೂ ಧರ್ಮದಲ್ಲಿ ಕ್ರಿಶ್ಚಿಯನ್ ಉಪಜಾತಿ ಜಾತಿಗಳ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮತಾಂತರ ಆದವರು ಜಾತಿ ಮತ್ತು ಕ್ರಿಶ್ಚಿಯನ್ ಅಂತ ಹಾಕೊಳ್ತಾ ಇದ್ರು. ಅಂತಹ 37 ಕೆಟಗರಿ ತೆಗೆದಿದ್ದಾರೆ. ಅದನ್ನು ತೆಗೆದು ಎನಿಮರೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ವಾಸ್ತವವಾಗಿ ಏನಿತ್ತು 70ರಿಂದ 80 ಕೆಟಗರಿ ಮಾಡಿ ಅದನ್ನ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಏನೂ ಇಲ್ಲ. ಮುಖ್ಯಮಂತ್ರಿಗಳಲ್ಲಿ ಕ್ಯಾಬಿನೆಟ್ ಆಗಲಿ ಇಂತಹ ಜಾತಿ ಕ್ರಿಶ್ಚಿಯನ್ ಅಂತ ಬರೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಎಲ್ಲಿ ಮುಂದುವರಿಸಬೇಕಾದ್ರೆ 2-3 ಜನರೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗೆದಿದ್ದಾರೆ. ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ವಸ್ತುಸ್ಥಿತಿ ಏನಿದೆ, ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾತಿ, ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ, ಅವ್ರು ಇಟ್ಕೊಳ್ತಾರೆ. ಈಗ ದಲಿತ್ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ಬರ್ಕೊಂಡಿಲ್ಲ, ಆದರೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ್ ಕ್ರಿಶ್ಚಿಯನ್ ಅಂತ ಕರೀತಾರೆ. ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ, ಮೇ ಬಿ 3 ಜನರೇಷನ್ 4 ಜನರೇಷನ್ ಆದಮೇಲೆ ಬಹುಶಃ ದಲಿತ್ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು, ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ. ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು 2-3 ಜನರೇಷನ್ ಆಗಬೇಕು. ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ನು ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗೆದಿದ್ದಾರೆ. ಈಗ ಅದನ್ನು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಜಾತಿ ಗಣತಿ ಹಿಂದೆ ಜಾತಿ ಧರ್ಮ ಒಡೆಯೋ ತಂತ್ರವಿದೆ. ಅವರದೇ ಸರ್ಕಾರದ ಮಂತ್ರಿಗಳು ಸಿಎಂಗೆ ಛೀಮಾರಿ ಹಾಕಿದ್ದಾರೆ ಅಂತ ಹೇಳಿದ್ರು. ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕಾಟಾಚಾರದ ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ ಅಂತ ಮಾಜಿ ಸಚಿವ ಎನ್ ಮಹೇಶ್ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಹೇಳಿಕೆ ಮಾಡಿಸ್ತಾ ಇರೋದು ಸಮೀಕ್ಷೆ, ಇದು ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಸರಿಪಡಿಸ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜನಗಣತಿ ಅಧಿಕೃತವಾಗಿ ಶುರುವಾಗ್ತಾ ಇದೆ. ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಯಾವುದೇ ರಸ್ತೆ ಅನ್ನಕ್ಕಿಂತ ಗುಂಡಿಗಳಲ್ಲಿ ರಸ್ತೆ ಇದೆ, ರಸ್ತೆಯಲ್ಲಿ ಗುಂಡಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಹಾಳಾಗಿದೆ. ಮೊನ್ನೆ ಬೆಂಗಳೂರಿನ ಅನೇಕ IT ಬೇರೆ ಬೇರೆ ಮುಖ್ಯಸ್ಥರು ಬೆಂಗಳೂರು ಬಿಟ್ಟುವಂಥ ಒಂದು ದುಸ್ಥಿತಿ ಇವತ್ತು ಬೆಂಗಳೂರು ಬಂದಿದೆ ಅಂತೇಳಿ ಮೊನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿ ರಾಜ್ಯದ ಮರ್ಯಾದೆ ಉಳಿಸ್ಕೊಂಬೋದಿತ್ತು. ಈ ಸಂದರ್ಭದಲ್ಲಿ ಜಾತಿ ಗಣತಿಗೆ ಹಿಂದೆ ಇಟ್ಟಂತ ಕಾಂತಾಜೋಡಿ 150 ಕೋಟಿ ಮಣ್ಣಲ್ಲಿ ಮಣ್ಣಾಗೋಯ್ತು. ಈ ಮತ್ತೆ 450 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ದುಡ್ಡಿದು? 3ನೇ ಬಾರಿ ಸಾಮಾಜಿಕ ಶೈಕ್ಷಣಿಕ ಹೆಸರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 700 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ, SCP ಹಣ, ಸಮಾಜ ಕಲ್ಯಾಣ ಇಲಾಖೆ ಹಣ, ಅದು ದುಂದು ವೆಚ್ಚವನ್ನ ಮಾಡಿ ದಲಿತರ ಜನಸಂಖ್ಯೆಯನ್ನ ಕುಗ್ಗಿಸಬೇಕು. ಯಾವ ಜನಸಂಖ್ಯೆ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯದಲ್ಲಿ ದಲಿತರು ಗುಲಾಮರಲ್ಲ. ಮೇಲ್ವರ್ಗದವರು ಮಠಾಧೀಶರು ಹೇಳಿದ ತಕ್ಷಣ ಪತ್ರಿಕಾಗೋಷ್ಠಿ ಕರೀತೀರಾ, ಆದೇಶ ಮಾಡ್ತೀರಾ. ಈ ರಾಜ್ಯದ ಗುಲಾಮರು ಪರಿಶಿಷ್ಟ ಪಂಗಡದವರಿಗೆ ನಾವು ಏನ್ ಮಾಡ್ತಾರೆ ಏನು? ಈ ಸರ್ವೆನಲ್ಲಿ ನೀವು SC ಸಮಾಜದ ಸುಮಾರು 14 ಜಾತಿಗಳನ್ನ ಹೊಸದಾಗಿ ಸೇರಿಸಿದ್ದೀರಿ. ಆ ಜಾತಿಗಳಿಗೆ ಕೋಡ್ ನಂಬರ್ ಕೊಟ್ಟಿದ್ದೀರಿ. ಸೊ ಈಗ ಈ ವರದಿ ಆಚೆ ಬಂದಾಗ 101 ಜಾತಿ ಇದ್ದಿದ್ದು 115 ಆಗುತ್ತೆ. ಈ ರೀತಿ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಹಾಗಾಗಿ ನಾನು ನೇರವಾಗಿ ಆರೋಪ ಮಾಡ್ತಾ ಇರೋದೇನು ಅಂತಂದ್ರೆ, ಸಂವಿಧಾನದ ಅನುಚ್ಛೇದ 341 ಉಲ್ಲಂಘನೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ.
ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತ ಅಪಚಾರ. ಸಿದ್ದರಾಮಯ್ಯನವರು ಅವ್ರು ಮಾಡಿರೋಂಥ ಈಗ ಅಧ್ಯಕ್ಷರು ಎಲ್ಲ ಇದ್ದಾರಲ್ಲ, ಇದು ಸಿದ್ದರಾಮಯ್ಯನ ಮನೆಯಲ್ಲೇ ಪ್ರಿಂಟ್ ಆಗ್ತದೆ, ಬರೆದು ಮಾಡ್ಕೊಳ್ಳಿ ಹೇಳ್ತಾರೆ. ಸಿದ್ದರಾಮಯ್ಯ ಏನು ಡಿಕ್ಟೇಟ್ ಮಾಡ್ತಾರೋ ಅದನ್ನೇ ಅವರು ವರದಿ ಕೊಡೋದು. ಸರಿನೂ ಹಂಗೆ ಕೊಟ್ಬಿಟ್ಟು ಓಡಾಬಿಟ್ಟಿದ್ದ ಅವನು, ಸೈನ್ ಹಾಕ್ಲೇ ಇಲ್ಲ ಅವನು. ಸಿದ್ದರಾಮಯ್ಯನವರು ಇದೆಲ್ಲ ಅವರು ಹೇಳಿ ಮಾಡಿಸ್ತಾ ಇರೋವಂಥ ಸಮೀಕ್ಷೆ. ಅದರಿಂದ ಈ ಸಮೀಕ್ಷೆಗೆ ನನ್ನ ಪ್ರಕಾರ ಏನೇ ಆ ಥರದ್ದು ಬೆಲೆನೇ ಇಲ್ಲ. ಮುಂದೆ ನಮ್ಮ ಸರ್ಕಾರ ಬಂದಾಗ ಇದನ್ನೆಲ್ಲನೂ ಕೂಡ ನಾವು ಪರಿಶೀಲನೆಯನ್ನು ಮಾಡ್ತೀರಿ. ಜನ ಏನು ಹೇಳ್ತಾರೆ, ಪಬ್ಲಿಕ್ ಏನು ಹೇಳ್ತಾರೆ, ಅದ್ರ ಪ್ರಕಾರ ಸಂವಿಧಾನದ ಆಶಯಗಳ ಅಡಿಯಲ್ಲಿ ನಾವು ಕೂಡ ಮುಂದೆ ಸಮೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಕಡಿಮೆ ಅವಧಿ ಅನ್ನುವ ಆರೋಪ ಹಿನ್ನೆಲೆ ಸಮೀಕ್ಷಾ ಅವಧಿ ವಿಸ್ತರಣೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಅಕ್ಟೋಬರ್ 7ರ ಬದಲು ಅಕ್ಟೋಬರ್ 22ರವರೆಗೆ ಅವಧಿ ವಿಸ್ತರಿಸಲು ಹಿಂದುಳಿದ ವರ್ಗಗಳ ಆಯೋಗದಲ್ಲೂ ಚರ್ಚೆ ನಡೀತಾ ಇದೆ ಎನ್ನಲಾಗಿದೆ. 15 ದಿನಗಳಲ್ಲಿ ಹೇಗೆ ಸಮೀಕ್ಷೆ ಪೂರ್ಣಗೊಳಿಸುತ್ತಾರೆ? ದಸರೆ ರಜೆಯಲ್ಲಿ ಸಂಪೂರ್ಣ ಸಮೀಕ್ಷೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಕೇಳಿಬಂದಿವೆ. ಅವೈಜ್ಞಾನಿಕ ಸಮೀಕ್ಷೆ ನಡೆಸಲಾಗ್ತಿದೆ ಅಂತ ವಿಪಕ್ಷಗಳು ಮೇಲ್ವರ್ಗಗಳ ಆರೋಪದ ಜೊತೆಗೆ ಸಮೀಕ್ಷೆಯನ್ನು ಮುಂದೂಡಿ ಅಂತ ಮಲ್ಲಿಕಾರ್ಜುನ ಖರ್ಗೆಗೆ ಒಕ್ಕಲಿಗ ಸಂಘಟನೆಗಳು ಮನವಿ ಸಲ್ಲಿಸಿವೆ ಎನ್ನಲಾಗ್ತಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಜಾತಿ ಜನಗಣತಿ ಬಗ್ಗೆ ಮಾತನಾಡಿ, ಈ ಸಮೀಕ್ಷೆ 10 ವರ್ಷಗಳ ಹಿಂದೆ ಕೂಡ ನಡೆದಿತ್ತು. 2015ರಲ್ಲಿ ನಡೆದ ವರದಿಯನ್ನ ಸರ್ಕಾರ ಹೋದ ನಂತರ ಯಾವುದೇ ಸರ್ಕಾರವು ಸ್ವೀಕಾರ ಮಾಡಲಿಲ್ಲ. ಈಗ 10 ವರ್ಷದ ನಂತರ ವರದಿ ಸ್ವೀಕಾರ ಮಾಡೋದಕ್ಕೆ ಬರಲ್ಲ ಎಂದಿದ್ದಾರೆ. ಹಿಂದಿನ ವರದಿಯನ್ನ ಸ್ವೀಕಾರವೂ ಮಾಡಲ್ಲ, ತಿರಸ್ಕಾರವೂ ಮಾಡಲ್ಲ ಎಂದಿದ್ದಾರೆ. ಇದೆಲ್ಲ ಆಗಿದ್ದು ಪ್ರಬಲ ವರ್ಗದ ಮೇಲ್ವರ್ಗದ ಜನರ ಷಡ್ಯಂತ್ರದಿಂದ. ಅದೇ ಜನ ಪ್ರಬಲ ವರ್ಗದ ಜನ ಈಗಲೂ ಸಮೀಕ್ಷೆಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಈಗ ದಸರಾ ವೈಭವಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ 2025ನೇ ಸಾಲಿನ ದಸರಾ ಉದ್ಘಾಟನೆ ಮಾಡಲಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಿದ್ದಾರೆ. ಬೆಳ್ಳಿ ರಥದಲ್ಲಿ ವಿರಾಜಮಾನಳಾದ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಉದ್ಘಾಟಿಸಲಾಗಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಮಹದೇವಪ್ಪ, ಜಿಟಿ ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ದಸರಾ ಉದ್ಘಾಟನೆ ಬಳಿಕ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಆನೆಯ ಮೇಲೆ ಅಂಬಾರಿ ಹೊತ್ತ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ತಾಯಿ ತ್ರಿಪುರ ಸುಂದರಿ ದೇವಿ ಪ್ರತಿಕೃತಿ ನೀಡಿ ಸನ್ಮಾನ ಮಾಡಲಾಯಿತು. ದಸರಾ ಉದ್ಘಾಟನೆ ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಲೇಖಕಿ ಬಾನು ಮುಷ್ತಾಕ್, ತಾಯಿಯ ಆಶೀರ್ವಾದದಿಂದ ದಸರಾ ಉದ್ಘಾಟನೆ ಮಾಡಿದ್ದೇನೆ. ಬೆಟ್ಟಕ್ಕೆ ಕರೆದುಕೊಂಡು ಬರೋದಾಗಿ ನನ್ನ ಗೆಳತಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಆದರೆ ಗೆಳತಿ ಹರಕೆಯಂತೆ ಬರೋದಕ್ಕಾಗಿರಲಿಲ್ಲ. ಆದರೆ ಈಗ ಚಾಮುಂಡಿ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಇದು ಜೀವನದ ಅತ್ಯಂತ ಗೌರವದ ಸಂಗತಿ ಅಂತ ಹೇಳಿದ್ದಾರೆ. ದಸರಾ ಉದ್ಘಾಟನೆ ವಿರೋಧ ಮಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಲೇಖಕಿ ಬಾನು ಮುಷ್ತಾಕ್ ತಿರುಗೇಟು ಕೊಟ್ಟಿದ್ದಾರೆ. ನಾನು 100 ದೀಪಗಳನ್ನು ಬೆಳಗಿದ್ದೇನೆ, ಹಲವಾರು ಬಾರಿ ಪುಷ್ಪಾರ್ಚನೆ ಮಾಡಿದ್ದೇನೆ, 10 ಬಾರಿ ಮಂಗಳಾರತಿ ಸ್ವೀಕರಿಸಿದ್ದೇನೆ. ನನ್ನ ಹಿಂದೂ ಧರ್ಮದ ಸಂಬಂಧ ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೇನೆ. ನಾಳೆ ನನ್ನ ಆತ್ಮಕಥೆಯ ಪುಸ್ತಕ ಬಿಡುಗಡೆಯಾಗುತ್ತೆ, ಅದನ್ನ ಓದಿ ಅಂತ ಹೇಳಿ ಬಾನು ಮುಷ್ತಾಕ್ ಮನವಿ ಮಾಡಿದ್ದಾರೆ. ದಸರಾ ಉದ್ಘಾಟನೆ ಬಳಿಕ ಮಾತಾಡಿದ ಬಾನು ಮುಷ್ತಾಕ್, ಇದರಲ್ಲಿ ಹೇಳೋದೇನಿಲ್ಲ, ನನ್ನ ನಡವಳಿಕೆಯಲ್ಲೇ ಎಲ್ಲ ಇದೆ. ನಾನು ನನ್ನ ಧರ್ಮವನ್ನ ಪಾಲನೆ ಮಾಡ್ತೀನಿ, ಅದು ವೈಯಕ್ತಿಕವಾದದ್ದು. ಅದರಲ್ಲಿ ಯಾವತ್ತೂ ನಾನು ಹೊಸಲು ದಾಟಿ ಹೊರ ಬಂದಿಲ್ಲ. ಆದರೆ ಬೇರೆ ಧರ್ಮಗಳ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಅಂತ ಹೇಳಿದ್ದಾರೆ. ಮೈಸೂರು ಅರಮನೆಯಲ್ಲಿ ಯದುವೀರ್ ಒಡೆಯರ್ರಿಂದ ಖಾಸಗಿ ದರ್ಬಾರ್ ಶುರುವಾಗಿದೆ. ದರ್ಬಾರ್ ಪೂಜಾ ಕೈಂಕರ್ಯ ಆರಂಭವಾಗಿದ್ದು ಸಿಂಹಾಸನವೇರಿ ದರ್ಬಾರ್ ನಡೆಸಿದ್ದಾರೆ ಯದುವೀರ್ ಒಡೆಯರ್. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಮೊದಲಿಗೆ ಕಳಸ ಪೂಜೆ ನೆರವೇರಿಸಿದ ಯದುವೀರ್ ನಂತರ ದರ್ಬಾರ್ ಹಾಲ್ಗೆ ಬರ್ತಾ ಇದ್ದಂತೆ ವಂಧಿ ಮಾಗದರುಗಳಿಂದ ಬಹುಪರ ಕೇಳಿಬಂತು. ರಾಜ ಗಾಂಭೀರ್ಯ ನಡಿಗೆಯಲ್ಲಿ 3 ಬಾರಿ ಸಿಂಹಾಸನ ಪ್ರದಕ್ಷಿಣೆ ಹಾಕಿ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿದರು. ಸಿಂಹಾಸನದ ಪಕ್ಕದಲ್ಲೇ ಕುಳಿತು ನವಗ್ರಹ ಪೂಜೆ ನಡೆಸಿ ಸಿಂಹಾಸನ ಏರಿದರು. ದಸರಾ ಹಿನ್ನೆಲೆ ಮೈಸೂರಿನ ಚಾಮುಂಡಿ ವಿಹಾರ ಸ್ಟೇಡಿಯಂನಲ್ಲಿ ರಾಜ್ಯ ದಸರಾ ಸಿಎಂ ಕಪ್ ಆಯೋಜಿಸಲಾಗಿದೆ. ರಾಜ್ಯ ದಸರಾ ಸಿಎಂ ಕಪ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. 5 ವಿಭಾಗಗಳಿಂದ 3600 ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ. ಎಲ್ಲಾ ಕ್ರೀಡಾಪಟುಗಳಿಗೂ ಸಿಎಂ ಶುಭಾಶಯ ಕೋರಿದ್ರು. ಮುಖ್ಯ ಅತಿಥಿಯಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ವಿನೇಶ್ ಪೋಗಟ್ ಭಾಗಿಯಾಗಿದ್ದರು.
ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಮೈಸೂರು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಜನರ ಕಣ್ಮನ ಸೆಳೀತಾ ಇದೆ. ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದ್ದು, ಗಾಂಧಿ ಮಂಟಪ, ಅಂಬಾರಿ ಹೊತ್ತ ಆನೆ, ದೇವಿ ವಿಗ್ರಹ, ಯುದ್ಧ ಟ್ಯಾಂಕರ್ ಸೇರಿ ಅನೇಕ ಕಲಾಕೃತಿಗಳಿಗೆ ಜನರು ಮನಸೋತಿದ್ದಾರೆ. ಆದರೆ ಕಳೆದ ಬಾರಿ ಇನ್ನೂ ಅದ್ಧೂರಿಯಾಗಿ ಚೆನ್ನಾಗಿತ್ತು, ಈ ಬಾರಿ ಕೊಂಚ ಹೂಗಳು ಕಡಿಮೆಯಾಗಿದೆ ಅಂತ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲೂ ನಾಡಹಬ್ಬ ದಸರಾಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ಧಾರ್ಮಿಕ ಮಂಟಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ಕೊಟ್ಟರು. ಅರಮನೆ ಮಾದರಿಯಲ್ಲಿ ದಸರಾ ಧಾರ್ಮಿಕ ಮಂಟಪ ನಿರ್ಮಿಸಲಾಗಿದೆ. ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿ, ಲಕ್ಷ್ಮೀ ದೇವಿ ಪ್ರತಿಷ್ಠಾನ ಮಾಡಲಾಗಿದೆ. ಶೈಲಪುತ್ರಿ ಅಲಂಕಾರದಲ್ಲಿ ನಾಡದೇವಿ ಚಾಮುಂಡಿ ಕಂಗೊಳಿಸ್ತಾ ಇದ್ದು, ಚಾಮುಂಡಿ ತಾಯಿ ಲಕ್ಷ್ಮೀ ದೇವಿಗೆ ಪರಮೇಶ್ವರ್ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ತುಮಕೂರು ದಸರಾದಲ್ಲಿ ಹೆಲಿ ರೈಡ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿ ಚಾಲನೆ ಕೊಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಹೆಲಿಪ್ಯಾಡ್ನಲ್ಲಿ ಹೆಲಿ ರೈಡ್ಗೆ ಚಾಲನೆ ಕೊಟ್ಟು ಹೆಲಿಕಾಪ್ಟರ್ನಲ್ಲಿ ಪರಂ ದಂಪತಿ ಏರಿಯಲ್ ವ್ಯೂ ಮಾಡಿದರು. ಹೆಲಿ ರೈಡ್ ಒಬ್ಬರಿಗೆ 3,900 ರೂಪಾಯಿ ನಿಗದಿಪಡಿಸಲಾಗಿದೆ. ಶಿವಮೊಗ್ಗದಲ್ಲೂ 9 ದಿನಗಳ ಶಿವಮೊಗ್ಗ ದಸರಾಗೆ ಚಾಲನೆ ಸಿಕ್ಕಿದೆ. ನಗರದ ಕೋಟೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಕ್ಕವಳ್ಳಿ ಸೋಮಶೇಖರ್ ರಾಜು ಅವರು ಚಾಲನೆ ಕೊಟ್ಟರು. ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನಿಂದ ದೇಶದಲ್ಲಿ ಜಿಎಸ್ಟಿ ಪರಿಷ್ಕೃತ ದರ ಜಾರಿಯಾಗಿದೆ. ನಿನ್ನೆ ಜಿಎಸ್ಟಿ ಬಗ್ಗೆ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ದೇಶವನ್ನು ಉದ್ದೇಶಿಸಿ ಪತ್ರ ಬರೆದಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಹೆಮ್ಮೆಯಿಂದ ಬಳಸಿ ಅನ್ನುವ ಕರೆ ಕೊಟ್ಟಿದ್ದಾರೆ. ಇದು ಭಾರತದ ಅಭಿವೃದ್ಧಿಗೆ ಪೂರಕ ಅಂದಿದ್ದಾರೆ. ಇನ್ನು ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನರೇಂದ್ರ ಮೋದಿ 8 ವರ್ಷದ ಹಿಂದೆ ಜಿಎಸ್ಟಿ ಶುರು ಮಾಡಿದ್ರು, ಈಗ ಕಡಿಮೆ ಮಾಡಿದ್ದೇವೆ ಅಂತಿದ್ದಾರೆ. ಈ ಬಗ್ಗೆ ಪ್ರಚಾರ ಮಾಡಿ ಹೆಸರು ತಗೋತಿದ್ದಾರೆ. ನರೇಂದ್ರ ಮೋದಿ ಹೇಗೆ ಟೋಪಿ ಹಾಕ್ತಾರೆ ನೋಡಿ. ಸ್ಲ್ಯಾಬ್ ಮಾಡಿದ್ದು ಮೋದಿ, ಈಗ ಪ್ರಚಾರ ತೆಗೆದುಕೊಳ್ತಾ ಇರೋದು ಮೋದಿ. ಹಾಗಾದ್ರೆ 8 ವರ್ಷದಿಂದ ತೆಗೆದುಕೊಂಡ ಜಿಎಸ್ಟಿ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಜಿಎಸ್ಟಿ ಇಳಿಕೆ ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತಾಗಿದೆ ಅಂತ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. 8 ವರ್ಷಗಳ ಹಿಂದೆ ಜಿಎಸ್ಟಿ ದೇಶವನ್ನೇ ಬದಲಾಯಿಸುತ್ತೆ ಅಂತಿದ್ರು. ಬಾವಿಗೆ ತಳ್ಳಿ ಆ ಬಳಿಕ ಏಣಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಬೇಕೆ? ಟ್ಯಾಕ್ಸ್ ಟೆರರಿಸಂ ಶುರು ಮಾಡಿದ್ದು ನೀವು ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಇನ್ನು ಸಚಿವರಾದ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ 2.0 ಸುಧಾರಣೆ ಹಿನ್ನೆಲೆ ರಾಜ್ಯದಾದ್ಯಂತ ಬಿಜೆಪಿ ಸಂಭ್ರಮಿಸಿದೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ನಾಯಕರು, ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಪ್ರಧಾನಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿಗೆ ಧನ್ಯವಾದ ತಿಳಿಸಿದ್ದಾರೆ. ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಂಎಲ್ಸಿಗಳಾದ ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ್ ಸರ್ಜಿ ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಮೇಲೆ ಜಿಎಸ್ಟಿ ಕಡಿತಗೊಳಿಸಿದ ಹಿನ್ನೆಲೆ ರಾಜ್ಯದ ಹಲವು ಕಡೆ ಸಂಭ್ರಮಾಚರಣೆ ಮಾಡಲಾಗಿದೆ. ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಪ್ರಧಾನಿ ಮೋದಿ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪರ ಜಯಘೋಷ ಮುಗಿಲು ಮುಟ್ಟಿತ್ತು. ಇತ್ತ ಹುಬ್ಬಳ್ಳಿಯಲ್ಲೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಘಟಕದ ನೇತೃತ್ವದಲ್ಲಿ ಸರ್ವೋದಯ ವೃತ್ತದಲ್ಲಿ ವಿಜಯೋತ್ಸವ ಮಾಡಲಾಯಿತು. ಶಾಸಕ ಮಹೇಶ್ ತೆಂಗಿನಕಾಯಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲೂ ಬಿಜೆಪಿ ಸಂಭ್ರಮಾಚರಣೆ ಮಾಡಿದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಯಾದಗಿರಿಯ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಸಂಭ್ರಮಾಚರಣೆ ಜೋರಾಗಿತ್ತು. ಬಿಜೆಪಿ ಜಿಲ್ಲಾ ಘಟಕದ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಗಾಂಧಿ ಚೌಕದಲ್ಲಿ ನೆರೆದಿದ್ದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಮತ್ತೆ ಬಿಹಾರ ಪ್ರವಾಸ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಬಿಹಾರ ಪ್ರವಾಸ ಕೈಗೊಳ್ತಾ ಇದ್ದಾರೆ. ನಾಳೆ ಸಂಜೆ ಬೆಂಗಳೂರಿನಿಂದ ಬಿಹಾರಕ್ಕೆ ತೆರಳಲಿರೋ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲಿ ಆಯೋಜನೆ ಮಾಡಿರೋ ಸಿಡಬ್ಲ್ಯೂಸಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 24ರಂದು ಪಾಟ್ನಾದಲ್ಲಿ ನಡೆಯಲಿರೋ ಸಿಡಬ್ಲ್ಯೂಸಿ ಮುಗಿಸಿಕೊಂಡು ವಾಪಸ್ ಆಗಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ವಾಕ್ಸಮರ ತಾರಕಕ್ಕೇರಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ವಾಗ್ವಾದ ಜೋರಾಗಿದೆ. ರಮೇಶ್ ಕತ್ತಿಯನ್ನ ನಾಯಿಗೆ ಹೋಲಿಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ. ನಾಯಿ ಬಗಳತ್ತೆ ಅಂತ ನಾವು ಬಗಳೋದಿಕ್ಕಾಗೋದಿಲ್ಲ ಅಂತ ರಮೇಶ್ ಕತ್ತಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈಗ ರಾಜ್ಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ.
ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಹಿನ್ನೆಲೆ ಇವತ್ತು ಕೂಡಲ ಸಂಗಮದಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಭಕ್ತರ ಜೊತೆ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಸ್ವಾಮೀಜಿ, ಸಮಾಜದ ಜನರು ನನ್ನ ಜೊತೆ ಇದ್ದಾರೆ. ನನ್ನ ಶ್ರೀಪೀಠ ಭಕ್ತರ ಹೃದಯದಲ್ಲಿರುವಂತಹ ಪೀಠ. ಕೂಡಲ ಸಂಗಮವನ್ನೇ ಮೂಲ ಪೀಠ ಮಾಡಿಕೊಂಡು ಮುಂಚಿನ ರೀತಿಯೇ ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದೇ ಕಾರಣ ಇಡೀ ಸಮಾಜದ ಮತ್ತಿಗೆ ಐತಿ. ನನ್ನ ಜನನಾಗಿರ್ತಕ್ಕಂಥ ನನ್ನ ಹೋರಾಟ ನೋಡಿ, ನನ್ನ ಜನಸೇವೆ ನೋಡಿ ನನ್ನ ನಂಬಿದ್ದಾರೆ. ಯಾವುದೇ ಕಾರಣಕ್ಕೆ ಮಾತಾಡವಲ್ಲ. ನಮ್ಮ ಶ್ರೀಪೀಠ ಭಕ್ತರಲ್ಲಿರ್ತಕ್ಕಂಥದ್ದು ಕೂಡಲ ಸಂಗಮದ ಅದು ಭಕ್ತರ ಹೃದಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪ ಸಂಬಂಧ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವುದಕ್ಕೆ ತಿಮರೋಡಿ ಪರ ವಕೀಲರು ತಯಾರಿ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ತಿಮರೋಡಿ ಪರ ವಕೀಲರು ಜಾಮೀನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಸರಣಿ ವಿಡಿಯೋ ಬಿಡುಗಡೆ ಆಗ್ತಾನೇ ಇದೆ. ಇವತ್ತು 12ನೇ ವಿಡಿಯೋ ರಿಲೀಸ್ ಆಗಿದ್ದು, ವಿಡಿಯೋದಲ್ಲಿ ಸೌಜನ್ಯಾಳನ್ನ ಕಿಡ್ನಾಪ್ ಮಾಡಿದ ಬಗ್ಗೆ ಚಿನ್ನಯ್ಯ ಅನುಮಾನ ವ್ಯಕ್ತಪಡಿಸಿದ್ದಾನೆ. ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಸೈಬರ್ ವಂಚನೆ ಮಾಡಲಾಗಿದೆ. ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿಗೆ ಕರೆ ಮಾಡಿದ ಸೈಬರ್ ವಂಚಕರು 14 ಲಕ್ಷ ಹಣವನ್ನು ಬ್ಯಾಂಕ್ನಿಂದ ಕದ್ದಿದ್ದಾರೆ. ಈ ಬಗ್ಗೆ ಪಶ್ಚಿಮ ಸೆನ್ ಪೊಲೀಸ್ ಠಾಣೆಗೆ ಡಾಕ್ಟರ್ ಪ್ರೀತಿ ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಮಹಿಳೆಗೆ ಚಾಕು ಇರಿಯಲಾಗಿದೆ. ಸುಂಕದಕಟ್ಟೆ ಬಳಿ ರೇಖಾ ಅನ್ನುವ ಮಹಿಳೆಗೆ ಲೋಕೇಶ್ ಅನ್ನುವಾತ ಚಾಕು ಇರಿದಿದ್ದಾನೆ. ಇಬ್ಬರು ಪರಿಚಿತರಾಗಿದ್ದು ಇವತ್ತು ಬೆಳಗ್ಗೆ ಬಸ್ ಸ್ಟ್ಯಾಂಡ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಆರೋಪಿ ಲೋಕೇಶ್ ಚಾಕುವಿನಿಂದ ರೇಖಾಗೆ ಇರಿದು ಎಸ್ಕೇಪ್ ಆಗಿದ್ದಾನೆ. ಗುಜರಾತ್ನ ಗೋಧ್ರಾದಲ್ಲಿ ಶುಕ್ರವಾರ ನಡೆದ ಹಿಂಸಾಚಾರದಲ್ಲಿ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ ಘಟನೆಗೆ ಸಂಬಂಧಪಟ್ಟಂತೆ 25 ಜನರ ಬಂಧನವಾಗಿದೆ. ಪ್ರಚೋದನಕಾರಿ ಪೋಸ್ಟ್ ವಿವಾದದಿಂದ 2 ಕೋಮಿನ ನಡುವೆ ಹಿಂಸಾಚಾರ ನಡೆದಿತ್ತು. ಯುವಕರ ಮೇಲೆ ಪೊಲೀಸರು ಹೊಡೆದಿದ್ದಾರೆ ಎಂಬ ವದಂತಿಯಿಂದ 2 ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದ್ದ ಉದ್ರಿಕ್ತ ಗುಂಪು ಪೀಠೋಪಕರಣಗಳು ಮತ್ತು ದಾಖಲೆಗಳನ್ನು ನಾಶ ಮಾಡಿತ್ತು. ಗುಜರಾತ್ನಲ್ಲಿ ಹಡಗೊಂದು ಸಮುದ್ರದಲ್ಲೇ ಹೊತ್ತಿ ಉರಿದಿದೆ. ಪೋರಬಂದರ್ನ ಸುಭಾಷ್ ನಗರ ಜೆಟ್ಟಿಯಲ್ಲಿ ಲಂಗರು ಹಾಕಿದ್ದ ಸರಕು ಸಾಗಣೆ ಹಡಗು ಬೆಂಕಿಗೆ ಆಹುತಿಯಾಗಿದೆ. ಈ ಹಡಗಿನಲ್ಲಿ ಅಕ್ಕಿ ಮತ್ತು ಸಕ್ಕರೆ ಮೂಟೆಗಳಿದ್ದವು. ಬೆಂಗಳೂರು ವಾರಣಾಸಿ ನಡುವೆ ಸಂಚರಿಸುವ ಏರ್ ಇಂಡಿಯಾ ವಿಮಾನದಲ್ಲಿ ಅಚಾತುರ್ಯವೊಂದು ನಡೆದಿದೆ. ಪ್ರಯಾಣಿಕನೊಬ್ಬ ಕಾಕ್ಪಿಟ್ ಪ್ರವೇಶಿಸಲು ಯತ್ನಿಸಿದ್ದಾನೆ. ವಾಶ್ರೂಮ್ಗೆ ಹೋಗೋದಾಗಿ ಹೇಳಿ ಕಾಕ್ಪಿಟ್ ಪ್ರವೇಶಿಸಲು ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣ ಆತನನ್ನ ವಿಮಾನದಲ್ಲಿದ್ದ ಸಿಬ್ಬಂದಿ ತಡೆದಿದ್ದಾರೆ. ಸದ್ಯ ಆ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಈಶಾನ್ಯ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ರು. ಮೊದಲಿಗೆ ಅರುಣಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ಇಟಾನಗರದಲ್ಲಿ 5,125 ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಇದೇ ವೇಳೆ ಜಿಎಸ್ಟಿ ಸುಧಾರಣೆ ಕುರಿತು ವ್ಯಾಪಾರಿಗಳ ಜೊತೆ ಸಂವಾದ ಮಾಡಿದರು. ಅರುಣಾಚಲ ಪ್ರದೇಶ ಬಳಿಕ ತ್ರಿಪುರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಗೋಮಾತಿ ಜಿಲ್ಲೆಯಲ್ಲಿ 52 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಮಾತಾ ತ್ರಿಪುರ ಸುಂದರಿ ದೇವಸ್ಥಾನವನ್ನು ಉದ್ಘಾಟಿಸಿದರು. ಪಿಒಕೆ ಒಂದಲ್ಲ ಒಂದು ದಿನ ಭಾರತಕ್ಕೆ ಸೇರುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಆಫ್ರಿಕಾದ ಮೊರಾಕೋದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ನಾವು ಪಿಒಕೆ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಳ್ಳುವ ಅಗತ್ಯವಿಲ್ಲ. ಅದು ಯಾವತ್ತಿದ್ರೂ ನಮ್ಮದು. ಒಂದಲ್ಲ ಒಂದು ದಿನ ಭಾರತಕ್ಕೆ ಸೇರುತ್ತೆ ಅಂತ ಹೇಳಿದ್ದಾರೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಭಾರತೀಯ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಿದ್ದರು. ದೆಹಲಿಯ ಇಡಿ ಕಚೇರಿಗೆ ವಕೀಲರೊಂದಿಗೆ ರಾಬಿನ್ ಉತ್ತಪ್ಪ ಆಗಮಿಸಿದರು. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಅಧಿಕಾರಿಗಳು ಕೇಳಿದ ಮಾಹಿತಿ, ದಾಖಲೆಗಳನ್ನು ಒದಗಿಸಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ.
ಅಫ್ಘಾನಿಸ್ತಾನದ ಗಡಿಯಲ್ಲಿರುವ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಮೇಲೆ ಪಾಕಿಸ್ತಾನ ಸೇನೆ ಭೀಕರ ವಾಯು ದಾಳಿ ನಡೆಸಿದೆ. 8 LS-6 ಬಾಂಬ್ಗಳ ಸ್ಫೋಟಕ್ಕೆ ತೀರಾ ಕಣಿವೆಯ ಮಾತ್ರೆ ದಾರಾ ಎಂಬ ಗ್ರಾಮ ಛಿದ್ರವಾಗಿದೆ. 30 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ನೇಪಾಳದಂತೆ ಈಗ ಪೆರು ದೇಶದಲ್ಲೂ ಸರ್ಕಾರದ ವಿರುದ್ಧ ಯುವ ಜನತೆ ಬೀದಿಗಿಳಿದಿದ್ದು ಅಧ್ಯಕ್ಷೆ ದಿನಾ ಬೊಲುವಾರ್ಟೆ ನೇತೃತ್ವದ ಸರ್ಕಾರದಲ್ಲಿನ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ಆಡಳಿತದ ವಿರುದ್ಧ ಲಿಮಾ ನಗರದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇದೆ. ಘರ್ಷಣೆಯಲ್ಲಿ 100 ಜನ ಗಾಯಗೊಂಡಿದ್ದಾರೆ. ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ಸಂಘರ್ಷಕ್ಕಿಳಿದಿದ್ದಾರೆ. ಅಮೆರಿಕವು H-1B ವೀಸಾಕ್ಕೆ $1 ಲಕ್ಷ ಶುಲ್ಕವನ್ನು ವಿಧಿಸಿದ ಬಳಿಕ ಪ್ರಪಂಚದಾದ್ಯಂತ ಹೆಚ್ಚಿನ ಭೀತಿ ಉಂಟಾಗಿದೆ. ಈ ಹೊತ್ತಲ್ಲೇ ನೆರೆಯ ರಾಷ್ಟ್ರ ಚೀನಾ ಜಾಗತಿಕ ಪ್ರತಿಭೆಗಳನ್ನು ಆಕರ್ಷಿಸಲು ಹೊಸ ಕ್ರಮ ಕೈಗೊಂಡಿದೆ. ಚೀನಾ ಅಕ್ಟೋಬರ್ 1ರಿಂದ ಹೊಸ ಕೆ ವೀಸಾವನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ. ಭಾರತ ಪಾಕಿಸ್ತಾನ ಸಂಘರ್ಷವನ್ನ ವ್ಯಾಪಾರ ರಾಜತಾಂತ್ರಿಕೆಯೊಂದಿಗೆ ಕೊನೆಗೊಳಿಸಿದ್ದೇನೆ. ಇದಕ್ಕಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಲೇಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ವಿಶ್ವದ 7 ಯುದ್ಧಗಳನ್ನು ಕೊನೆಗೊಳಿಸಿದ್ದೇನೆ, ಇದನ್ನು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಪರಿಗಣಿಸಬೇಕು ಅಂತ ವಾದಿಸಿದ್ದಾರೆ.